ಮ್ಯೂಚುವಲ್ ಫಂಡ್ಸ್ ಸಹಿ ಹೈ. ಮ್ಯೂಚುವಲ್ ಫಂಡ್ಸ್ಗಳು ಸರಿ ಇದೆ ಅಂತಕ್ಕಂತಹ ಒಂದು ಆಡ್ ಕ್ಯಾಂಪೇನ್ ನಾ ರೀಸೆಂಟ್ ದಿನಗಳಲ್ಲಿ ಬಹಳನೇ ಕೇಳ್ತಾ ಇದ್ದೀವಿ ನಾವು. ಬಟ್ ನಿಜವಾಗ್ಲೂ ಮ್ಯೂಚುವಲ್ ಫಂಡ್ಸ್ಗಳು ಸರಿ ಇದೆಯಾ? ನೋಡ್ತಾ ಇರಬಹುದು ನೀವಿಲ್ಲಿ. ಆಸ್ ಆಫ್ ಅಕ್ಟೋಬರ್ 2023 ಅಂತ ನೋಡ್ತೀವಿ ಅಂತಂದ್ರೆ 7 ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಈ ಒಂದು ಪರ್ಟಿಕ್ಯುಲರ್ ಕೆಟಗರಿ 12% ನಷ್ಟು ಆವರೇಜ್ ರಿಟರ್ನ್ ಆದ್ರೆ ಸ್ಮಾಲ್ ಕ್ಯಾಪ್ ಫಂಡ್ಸ್ 24% ನಷ್ಟು ವಾಪಿಂಗ್ ರಿಟರ್ನ್ ಅನ್ನ ಇದೇ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಕೊಟ್ಟಿರುತ್ತೆ. ಸೊ ಇದನ್ನ 3 ವರ್ಷದ ರಿಟರ್ನ್ ಅಂತ ನೋಡ್ತೀವಿ ಅಂತಂದ್ರೆ ನವೆಂಬರ್ 27 2023 ಪ್ರಕಾರ 9 ಇಕ್ವಿಟಿ ಮ್ಯೂಚುವಲ್ ಫಂಡ್ ಕೆಟಗರೀಸ್ಗಳು 20% ಜಾಸ್ತಿ ರಿಟರ್ನ್ ಕೊಟ್ಟಿರುತ್ತೆ. ವೆರಿನ್ ಸ್ಮಾಲ್ ಕ್ಯಾಪ್ ಫಂಡ್ಸ್ 34% ನಷ್ಟು ರಿಟರ್ನ್ ಕೊಟ್ಟಿರುತ್ತೆ. ಸೊ ರಿಟರ್ನ್ ಪ್ರಕಾರ ಡೆಫಿನೆಟ್ಲಿ ನೋ ಡೌಟ್ ಮ್ಯೂಚುವಲ್ ಫಂಡ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ. ಬಟ್ ಎಲ್ಲಾ ಮ್ಯೂಚುವಲ್ ಫಂಡ್ಸ್ಗಳು ಸರಿನಾ, ಅಥವಾ ನಾವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಸರ್ ಬಟ್ ಅದರಿಂದ ನಮಗೆ ಕರೆಕ್ಟ್ ಆಗಿ ಇಷ್ಟು ರಿಟರ್ನ್ಗಳು ಬಂದಿಲ್ವಲ್ಲ ಅಂತಕ್ಕಂತಹ ಕ್ವಶನ್ ನಿಮಗೆ ಕಾಡ್ತಾ ಇದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿ ಹೋಗ್ತಾ ಇದೆ ಇವತ್ತಿನ ವಿಡಿಯೋ ಮೂಲಕ ನಾವು ಕವರ್ ಮಾಡಕ್ ಹೋಗ್ತಾ ಇದೀವಿ 4 ಮೇನ್ ಇಶ್ಯೂಸ್ಗಳು ಅಥವಾ ಬೇಸಿಕಲಿ ತಪ್ಪುಗಳು ಏನ್ ಮಾಡ್ತೀವಿ ನಾವು ಮ್ಯೂಚುವಲ್ ಫಂಡ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಂತಕ್ಕಂಥ ವಿಷಯಗಳನ್ನ ಮಾತಾಡಕ್ ಹೋಗ್ತಾ ಇದೀನಿ. ಸಖತ್ ಇಂಪಾರ್ಟೆಂಟ್ ವಿಡಿಯೋ ಇದು, ಕೊನೆವರೆಗೂ ನೋಡಿ. ಸುಮಾರು ವಿಷಯಗಳು ನಿಮಗೆ ಕಲಿಲಿಕ್ಕೆ ಸಿಗುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೆಯ ಹಂತ, ಮ್ಯೂಚುವಲ್ ಫಂಡ್ಸ್ ಗಳನ್ನ ಸೆಲೆಕ್ಟ್ ಮಾಡೋದನ್ನ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆನ ನೀವೇ ಕೇಳ್ಕೊಳ್ಳಿ. ಬಿಕಾಸ್ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಮೋಸ್ಟ್ ಆಫ್ ದ ಜನಗಳು ಅಥವಾ ನಾವೆಲ್ಲರೂ ನೋಡ್ತಕ್ಕಂಥದ್ದು ಎಲ್ಲಿ ಪಾಸ್ಟ್ ರಿಟರ್ನ್ ಎಷ್ಟು ಕೊಟ್ಟಿದೆಪ್ಪ, ಕಳೆದ 3 ವರ್ಷದಲ್ಲಿ 30% ಕೊಟ್ಬಿಟ್ಟಿದೆ, ನೆಕ್ಸ್ಟ್ ಹಿಂಗೆ ರಿಟರ್ನ್ ಕೊಡುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮ್ಯೂಚುವಲ್ ಫಂಡ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತೀವಿ. ಬಟ್ ಅಬ್ಸಲ್ಯೂಟ್ಲಿ ರಾಂಗ್ ಅಂತ ಹೇಳ್ಬೋದು ಈ ಕಾನ್ಸೆಪ್ಟ್ ಅನ್ನ. ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಿದೀವಿ ಅಂತಂದ್ರೆ ಅದು ಮ್ಯೂಚುವಲ್ ಫಂಡೇ ಆಗಿರ್ಬೋದು ಅಥವಾ ಸ್ಟಾಕ್ ಆಗಿರ್ಬೋದು, ಏನಕ್ಕೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ, ನಮ್ಮ ಪರ್ಪಸ್ ಏನು, ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನು, ಅಟ್ ದ ಸೇಮ್ ಟೈಮ್ ಮ್ಯೂಚುವಲ್ ಫಂಡ್ ಎಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದೆ, ಆ ಇನ್ವೆಸ್ಟ್ಮೆಂಟ್ ನನಗೆ ಸೂಟ್ ಆಗುತ್ತಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಬೇಕಾಗುತ್ತೆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ. ಒಂದು ಎಕ್ಸಾಂಪಲ್ ನಾನು ಅಲ್ಲಿ ಹೇಳ್ತೀನಿ. HDFC ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಡೈರೆಕ್ಟ್ ಗ್ರೋತ್ ಫಂಡ್ ಅನ್ನ ಇಲ್ಲಿ ನಾವು ತಗೊಳ್ತಾ ಇರತಕ್ಕಂಥದ್ದು. ಇದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ 2019ರಲ್ಲಿ 3 ಸ್ಟಾರ್ಸ್ಗೆ ಇವರ ರೇಟಿಂಗ್ ಡಿಕ್ರೀಸ್ ಆಗುತ್ತೆ. ಬೇಸಿಕಲಿ ರೇಟಿಂಗ್ಸ್ ಗಳನ್ನ ರಿಟರ್ನ್ಸ್ ಗಳೇ ಡೈರೆಕ್ಟ್ ಆಗಿ ಲಿಂಕ್ ಇರ್ತಕ್ಕಂಥದ್ದು. ಸೊ ಆ ಒಂದು ವಿಷಯದಲ್ಲಿ ಅಂತಂದ್ರೆ 3 ಸ್ಟಾರ್ ರೇಟಿಂಗ್ ಸಿಗುತ್ತೆ. ಮತ್ತೆ ಅಗೇನ್ 2023 ಅಲ್ಲಿ ಇದು 4 ಸ್ಟಾರ್ಗೆ ಇನ್ಕ್ರೀಸ್ ಆಗುತ್ತೆ ರೇಟಿಂಗ್ಸ್ ಗಳು. ಸೊ ಈ ಒಂದು ಮಾಹಿತಿ ಪ್ರಕಾರ ಇಟ್ ಇಸ್ ವೆರಿ ಕ್ಲಿಯರ್, ಇದರ್ ರೇಟಿಂಗ್ಸ್ ಗಳ ಬೇಸಿಸ್ ಅಲ್ಲಿ ಅಥವಾ ಜಸ್ಟ್ ರಿಟರ್ನ್ ಅನ್ನು ನೋಡ್ಬಿಟ್ಟು ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಅಷ್ಟೊಂದು ಸೂಕ್ತ ಅಲ್ಲ. ಎಲ್ಲಾ ವಿಷಯಗಳನ್ನ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಟ್ ದ ಸೇಮ್ ಟೈಮ್ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿಗೆ ಸೂಟ್ ಆಗುತ್ತಾ ಇಲ್ವಾ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅವ್ರದ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದನ್ನ ನಾವಿಲ್ಲಿ ಕಲಿಬಹುದು. ವೆಲ್ ಪಾಸ್ಟ್ ರಿಟರ್ನ್ ನೋಡಬಾರ್ದು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಮಾಡ್ತಕ್ಕಂಥ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಜನಗಳು ಅಂತಂದ್ರೆ ಓವರ್ ಡೈವರ್ಸಿಫೈ ಮಾಡ್ಬಿಡೋದು. ಅಂದ್ರೆ ಬೇಸಿಕಲಿ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಲ್ಲ, ಒಂದು 10-20 ಮ್ಯೂಚುವಲ್ ಫಂಡ್ಸ್ ಗಳು. ಇನ್ಫ್ಯಾಕ್ಟ್ ಪರ್ಸನಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ ನಾನು ಕೂಡ ಈ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ದೀನಿ. ಸುಮಾರು ಜನಗಳು ಈ ಒಂದು ಮಿಸ್ಟೇಕ್ ಅನ್ನ ಮಾಡ್ತಾರೆ ಒಂದು 15-20 ಫಂಡ್ಸ್ ಗಳಲ್ಲಿ. ತಪ್ಪು ಅಂತ ಅಲ್ಲ, ಜಾಸ್ತಿ ಹಣ ಇದೆ ಅಥವಾ ಹಣವನ್ನ ಡೈವರ್ಸಿಫೈ ಮಾಡ್ತಕ್ಕಂಥದ್ದು ಒಳ್ಳೇದೇನೆ. ಬಟ್ ಆ ಡೈವರ್ಸಿಫಿಕೇಶನ್ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಗಮನದಲ್ಲಿ ಕೊಡಬೇಕಾಗುತ್ತೆ. 3 ಡಿಫರೆಂಟ್ ಪಾಯಿಂಟ್ಸ್ ಗಳನ್ನ ನಾವು ಇಲ್ಲಿ ಗಮನ ಕೊಡಬೇಕಾಗುತ್ತೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಡೈಲ್ಯೂಟೆಡ್ ರಿಟರ್ನ್ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪರ್ಟಿಕ್ಯುಲರ್ ಗ್ಲಾಸ್ಗೆ ನಿಂಬೆಹಣ್ಣು ಹಿಂಡಿದಿರಾ ಅಂತ ಅನ್ಕೋಣ. ಬಟ್ ಅದೇ ಗ್ಲಾಸ್ಗೆ ಅದೇ ಸೇಮ್ ನಿಂಬೆಹಣ್ಣು ಕ್ವಾಂಟಿಟಿಗೆ ಜಾಸ್ತಿ ನೀರನ್ನ ಹಾಕಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಡೈಲ್ಯೂಟ್ ಆಗ್ಬಿಡುತ್ತೆ, ನಿಂಬೆಹಣ್ಣಿನ ಅಂಶನಲ್ಲಿ ಹೊರಟೋಗ್ಬಿಡುತ್ತೆ. ಇಟ್ ಇಸ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ತುಂಬಾ ಡೈವರ್ಸಿಫಿಕೇಶನ್ ಮಾಡಿದಾಗ ರಿಟರ್ನ್ ಈಗ ಒಂದು 10 ಕಡೆಗೆ ನಾವು ಇನ್ವೆಸ್ಟ್ ಮಾಡಿದೀವಿ ಅಥವಾ ಒಂದು 20 ಕಡೆಗೆ ಇನ್ವೆಸ್ಟ್ ಮಾಡಿದೀವಿ ಅಂತ ಅನ್ಕೋಣ. ಒಂದು ಮ್ಯೂಚುವಲ್ ಫಂಡ್ ಒಂದು 25-30% ರಿಟರ್ನ್ ಕೊಟ್ಟಿದೆ. ಬಟ್ ನಮ್ಮ ಹತ್ರ 20 ಮ್ಯೂಚುವಲ್ ಫಂಡ್ಸ್ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಅದರಲ್ಲಿ ಇರತಕ್ಕಂತಹ ಲಾಭ ಏನಿದೆಯೋ, ಡೈರೆಕ್ಟ್ ಕಾನ್ಸಂಟ್ರೇಷನ್ ಒಂದು ಲಾಭ ಏನಿದೆಯೋ ನಮಗೆ ಸಿಗಲ್ಲ. ಈ ಒಂದು ವಿಷಯದಲ್ಲಿ ಡೈಲ್ಯೂಟ್ ಆಗ್ಬಿಡುತ್ತೆ ಪೋರ್ಟ್ಫೋಲಿಯೋ. ಇಲ್ಲೇನೆ ಬರ್ತಕ್ಕಂತಹ ಎರಡನೆಯ ಪಾಯಿಂಟ್, ಆಲ್ಮೋಸ್ಟ್ ಇಂಡೆಕ್ಸ್ ತರನೇ ಬಿಹೇವ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ದು. ಬೇಸಿಕಲಿ ಇಂಡೆಕ್ಸ್ ಪಾಸಿಟಿವ್ ರಿಟರ್ನ್ ಕೊಡುತ್ತೆ. ಬಟ್ ಮ್ಯೂಚುವಲ್ ಫಂಡ್ಸ್ ಗಳನ್ನ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಉದ್ದೇಶ ಏನು, ಸ್ವಲ್ಪ ಜಾಸ್ತಿ ರಿಟರ್ನ್ ನಮಗೆ ಬರಬೇಕು ಓವರ್ ದ ಲಾಂಗ್ ರನ್ ಅಂತಕ್ಕಂತಹ ಒಂದು ಉದ್ದೇಶ ನಮ್ಗಿರುತ್ತೆ. ಆ ರೀತಿಯಂತ ಸಂದರ್ಭದಲ್ಲಿ ಜಾಸ್ತಿ ಡೈವರ್ಸಿಫಿಕೇಶನ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇದರ ಬದಲು ನಾನು ಆಲ್ರೆಡಿ ಹೇಳಿದೆ, ಡೈರೆಕ್ಟ್ ಆಗಿ ಇಂಡೆಕ್ಸ್ ಫಂಡ್ಸ್ ಗಳಲ್ಲಿ ಸಚ್ ಆಸ್ ನಿಫ್ಟಿ ಬೇಸ್ ಇರಬಹುದು, ಅಥವಾ ಡೈರೆಕ್ಟ್ ETFs ಗಳಲ್ಲಿ ಇನ್ವೆಸ್ಟ್ ಮಾಡೋದಿರಬಹುದು, ಅಥವಾ ನಿಫ್ಟಿ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳಿರಬಹುದು. ಆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡೋದ್ರ ಮೂಲಕ ಎಂಟೈರ್ ಒಂದು ವಿಷಯವನ್ನ ಅಚೀವ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಕನ್ಫ್ಯೂಷನ್ ಆಗ್ತಕ್ಕಂತಹ ಒಂದು ಅವಕಾಶಗಳು ಕೂಡ ನಿಮ್ಗೆ ಇರಲ್ಲ. ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಅಥವಾ ಮಾನಿಟರ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಈಸಿ ಆಗಿರಲ್ಲ ಕಂಪೇರಿಂಗ್ ಟು 1-2 ಇನ್ಸ್ಟ್ರೂಮೆಂಟ್ಸ್ ಗಳನ್ನ ನಾವು ಈಸಿಯಾಗಿ ಮಾನಿಟರ್ ಮಾಡಬಹುದಾಗಿರುತ್ತೆ. ಇನ್ನೊಂದು ಬಿಗ್ಗೆಸ್ಟ್ ಕನ್ಸರ್ನ್ ಏನಪ್ಪಾ ಅಂತಂದ್ರೆ ಓವರ್ ಲ್ಯಾಪಿಂಗ್. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನೀವು ಒಂದು 2 ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳೋಣ.
ಎರಡು ಮ್ಯೂಚುವಲ್ ಫಂಡ್ಸ್ಗಳು ಸೇಮ್ ಕ್ಯಾಟಗರಿಲಿ ಇದೆ, ಅಲ್ಲೂ ಇರೋ ಸ್ಟಾಕ್ಸ್ಗಳು ಅದೇ, ಇಲ್ಲೂ ಇರೋ ಸ್ಟಾಕ್ಸ್ಗಳು ಅದೇ ಅಂತಂದಾಗ ಆಬ್ವಿಯಸ್ಲಿ ಡೈವರ್ಸಿಫಿಕೇಶನ್ ಎಲ್ಲಿ ಬಂತು? ಆ ರೀತಿ ಅಂತ ಸಂದರ್ಭದಲ್ಲಿ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಬಹುದಲ್ಲ, ಏನಕ್ಕೆ 2-3 ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು? ಇದಕ್ಕೆ ಒಂದು ಬೆಟರ್ ಟೂಲ್ ಇದೆ, ನೋಡ್ತಾ ಇರಬಹುದು ನೀವು ಇಲ್ಲಿ. ಫಂಡ್ ಪಿಕರ್ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಟೂಲ್ ಅಂತ ಬರುತ್ತೆ, ಒಂದ್ಸತಿ ಚೆಕ್ ಮಾಡಬಹುದು ಗೂಗಲ್ ಅಲ್ಲಿ ಆಮೇಲೆ ನೀವು. ಸೊ ಇದರಲ್ಲಿ ನಾವು ಎರಡು ಮ್ಯೂಚುವಲ್ ಫಂಡ್ಸ್ ಗಳನ್ನ ಕಂಪ್ಯಾರಿಸನ್ ಇಲ್ಲಿ ತಗೊಂಡಿದ್ದೀವಿ. ಕೆನರಾ ರೊಬೆಕೋ ಇಕ್ವಿಟಿ ಫಂಡ್ ಅಂತ ಹೇಳ್ಕೊಂಡು, ಇನ್ನೊಂದು ಎಕ್ಸಿಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಕ್ಯಾಟಗರಿನ ನಾವಿಲ್ಲಿ ತಗೊಂಡು ಕಂಪೇರ್ ಮಾಡ್ತಾ ಇದೀವಿ. ನೋಡ್ತಾ ಇರಬಹುದು ನೀವು 65% ನಷ್ಟು ಕಾಮನ್ ಸ್ಟಾಕ್ಸ್ ಗಳ ಇವರಿಬ್ಬರ ಪೋರ್ಟ್ಫೋಲಿಯೋದಲ್ಲಿ ಇರತಕ್ಕಂಥದ್ದು ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಸೊ ಇಟ್ ಇಸ್ ವೆರಿ ಕ್ಲಿಯರ್, ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಬಾರದು, ಕರೆಕ್ಟ್. ಬಟ್ ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಜಾಸ್ತಿ ಡೈವರ್ಸಿಫಿಕೇಶನ್ ಮಾಡೋದ್ರ ಮೂಲಕ ಡೈಲ್ಯೂಟ್ ಆಗ್ಬಿಡುತ್ತೆ ನಮ್ಮ ರಿಟರ್ನ್. ಸೊ ಒಂದ್ಸತಿ ಈ ರೀತಿಯಂತ ಟೂಲ್ಸ್ ಗಳನ್ನ ಉಪಯೋಗಿಸಿಕೊಂಡು ಓವರ್ಲ್ಯಾಪ್ ಆಗ್ತಾ ಇದೆಯಾ ನನ್ನ ಇನ್ವೆಸ್ಟ್ಮೆಂಟ್ಸ್ ಗಳನ್ನೋದನ್ನ ಅರ್ಥ ಮಾಡ್ಕೊಂಡು ಹೂಡಿಕೆ ಮಾಡತಕ್ಕಂಥದ್ದು ಸೂಕ್ತ. ಇನ್ನು ಮೂರನೇದಾಗಿ ಬರ್ತಕ್ಕಂತಹ ಮಿಸ್ಟೇಕ್ ಅಂತ ಹೇಳೋದಾದ್ರೆ ಅರ್ಲಿ ರಿಡಂಪ್ಷನ್. ಸುಮಾರು ಸತಿ ಏನಾಗುತ್ತೆ, ಮಾರ್ಕೆಟ್ ಈಸ್ ವಾಲಟೈಲ್, ಮಾರ್ಕೆಟ್ ಯಾವಾಗ್ಲೂ ಏರೋಪೇರ್ ಆಗ್ತಾ ಇರುತ್ತೆ, ತುಂಬಾನೇ ಏರೋಪೇರ್ನ ಗತಿಗಳು ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ, ಎಸ್ಪೆಷಲಿ ನೀವು ಶಾರ್ಟ್ ಟರ್ಮ್ ಅಲ್ಲಿ ನೋಡಿದಾಗ. ಈಗ ನಾವು ಇನ್ವೆಸ್ಟ್ ಮಾಡಿದೀವಿ, ಒಂದ್ 2 ತಿಂಗಳಲ್ಲಿ ನನಗೆ ಅಮೌಂಟ್ ಡಬಲ್ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಹೂಡಿಕೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಅನ್ನ ಕೊಡಬೇಕು. ದೇರ್ ಇಸ್ ದ ಥಂಬ್ ರೂಲ್. ಟೈಮ್ಗೂ ಹಾಗೆ ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ವಾಲಟಿಲಿಟಿ ರಿಸ್ಕ್ಗೂ ಎರಡಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇರುತ್ತೆ. ನಾನು ಸುಮಾರು ಕಡೆಗೆ ಮಾತಾಡಿದ್ದೀನಿ ಇದನ್ನ. ಜಾಸ್ತಿ ಸಮಯವನ್ನ ನೀವು ಕೊಟ್ಟಷ್ಟು ನೀವು ಪ್ರಾಫಿಟಬಲ್ ಆಗಿ ಎಕ್ಸಿಟ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಈ ಪಾಯಿಂಟ್ ಅನ್ನ ಗಮನಕ್ಕೆ ಇಟ್ಕೊಂಡು ನಾವು ನೋಡ್ತೀವಿ ಅಂತಂದ್ರೆ, ಎಕ್ಸಾಂಪಲ್ ಅನ್ನ ರಿಸರ್ಚ್ ಹೇಳ್ತೆ ನೋಡ್ತಾ ಇರಬಹುದು ನೀವು ಇಲ್ಲಿ. SIP ಅನ್ನ ನೀವು ಮಾಡ್ತಾ ಇದ್ದೀರಾ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಅಂತಂದ್ರೆ, ನೀವು ಲಾಸ್ ಮಾಡ್ಕೊಳ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಎಷ್ಟಿದೆ ಅಂತಕ್ಕಂಥ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದೇ ವರ್ಷದಲ್ಲಿ SIP ಮಾಡಿದ್ರೆ 28% ನಷ್ಟು ಚಾನ್ಸ್ ಇರುತ್ತೆ ನಿಮಗೆ ಲಾಸ್ ಮಾಡ್ಕೊಳ್ತಕ್ಕಂಥದ್ದು. ಅದೇ ನೀವು ನೋಡ್ತಾ ಇರಬಹುದು ಇಲ್ಲಿ 8 ವರ್ಷಕ್ಕೆ ನೀವು ನೋಡ್ತೀರಾ ಅಂತಂದ್ರೆ 1% ಚಾನ್ಸ್ ಇರುತ್ತೆ ನೀವು ಲಾಸ್ ಮಾಡ್ಕೊಳ್ತಕ್ಕಂಥದ್ದು, 99% ಚಾನ್ಸ್ ಇದೆ ನೀವು ವಿನ್ ಆಗ್ತಕ್ಕಂಥದ್ದು. ಅದೇ 10 ವರ್ಷಕ್ಕೆ ನೀವು ನೋಡ್ತೀರಾ ಅಂತಂದ್ರೆ ಆಲ್ಮೋಸ್ಟ್ 0% ಲಾಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ, ಲಾಭಾನೇ 100% ಆಗಿ ಬರ್ತಕ್ಕಂಥ ಪಾಸಿಬಿಲಿಟೀಸ್ಗಳು ನಮಗೆ ತಂದು ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ. ಬಟ್ ಅನ್ಫಾರ್ಚುನೇಟ್ಲಿ ಡೇಟಾ ಇನ್ನೊಂದು ಕಡೆಗೆ ಹೇಳುತ್ತೆ, ಸುಮಾರು ಜನಗಳು ಅರ್ಲಿ ರಿಡಂಪ್ಷನ್ ಮಾಡ್ತಿದ್ದಾರೆ, ಅತಿ ಬೇಗನೆ ಅವರ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಅಂತ ಹೇಳ್ಕೊಂಡು. ಫಿನಾನ್ಷಿಯಲಿ 2022-23 73% ನಷ್ಟು ಮ್ಯೂಚುವಲ್ ಫಂಡ್ಸ್ ಯೂನಿಟ್ಸ್ ಗಳು ರಿಡೀಮ್ಷನ್ ಆಗಿದೆ 2 ವರ್ಷದ ಇನ್ವೆಸ್ಟ್ಮೆಂಟ್. ಸೊ 2 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಹೊರಗಡೆ ತಗೊಂಡಿದ್ದಾರೆ. ಅದೇ 50% ನಷ್ಟು ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಗಳು ರೆಗ್ಯುಲರ್ ಪ್ಲಾನ್ ಅಲ್ಲಿ ಸೋಲ್ಡ್ ಆಗಿದೆ ಅಥವಾ ಬೇಸಿಕಲಿ ರಿಡಂಪ್ಷನ್ ಆಗಿದೆ ಜಸ್ಟ್ ಒಂದೇ ವರ್ಷದಲ್ಲಿ, ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ. ಬರೀ ಫಿನಾನ್ಷಿಯಲಿ 2022 71% ನಷ್ಟು ಟೋಟಲ್ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಗಳು ರಿಡಂಪ್ಷನ್ ಆಗಿರುತ್ತೆ ವಿತಿನ್ 2 ಇಯರ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಇನ್ನೊಂದು ಕಡೆಗೆ SIP ರಿಟರ್ನ್ ಕೂಡ ನೋಡಬಹುದು ನೀವು. ಲಾಂಗ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡಿದಾಗೆ ವಿನ್ ಪರ್ಸೆಂಟೇಜ್ ಇದೆ ಅಂತ ಗೊತ್ತಾಯ್ತು, ಜಾಸ್ತಿ ವಿನ್ ಆಗ್ತೀವಿ ಅಂತ ಗೊತ್ತಾಯ್ತು. ಬಟ್ ಎಷ್ಟು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. 10 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ SIP ಅಂತಂದ್ರೆ 13.5% ನಷ್ಟು ರೋಲಿಂಗ್ ರಿಟರ್ನ್ ಜನರೇಟ್ ಮಾಡಿರುತ್ತೆ ಮೋಸ್ಟ್ ಆಫ್ ದ SIPs ಗಳು. ಸೊ ಇಟ್ ಈಸ್ ವೆರಿ ವೆರಿ ಕ್ಲಿಯರ್, ಲಾಂಗ್ ಟರ್ಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಆಬ್ವಿಯಸ್ಲಿ ಪಾಸಿಬಿಲಿಟೀಸ್ಗಳು ಜಾಸ್ತಿ ಆಗುತ್ತೆ ನೀವು ವಿನ್ ಆಗ್ತಕ್ಕಂಥದ್ದು. ಇನ್ನೊಂದು ಕಡೆಯಿಂದ ಬೆಟರ್ ರಿಟರ್ನ್ ನ ಜನರೇಟ್ ಮಾಡ್ತಕ್ಕಂಥದ್ದು, ಹಾಗೆ ವೆಲ್ತ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕೊನೆಯದಾಗಿ ಬರ್ತಕ್ಕಂತಹ ಮೇನ್ ಮಿಸ್ಟೇಕ್ ಜನಗಳು ಮಾಡ್ತಕ್ಕಂಥದ್ದು, ಅಟ್ ದ ಸೇಮ್ ಟೈಮ್ ಬಹಳನೇ ಇಂಪಾರ್ಟೆಂಟ್ ಪಾಯಿಂಟ್ ಇದು, ರೀಬ್ಯಾಲೆನ್ಸಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಬರುತ್ತೆ. ಒಂದೇ ಕಡೆಗೆ ಇನ್ವೆಸ್ಟ್ಮೆಂಟ್ ಅದೇ ರೀತಿನೇ ಇಟ್ಕೊಳ್ಳೋದಲ್ಲ ನಾವು, ಅದನ್ನ ರೀಬ್ಯಾಲೆನ್ಸಿಂಗ್ ಕಾಲಕ್ಕೆ ಮಾನಿಟರ್ ಮಾಡ್ಕೊಂಡು ಅದನ್ನ ರೀಬ್ಯಾಲೆನ್ಸಿಂಗ್ ಮಾಡಿದ್ರೆ ಇನ್ನೂ ಬೆಟರ್ ರಿಟರ್ನ್ ನಾವು ಓವರ್ ದ ಲಾಂಗ್ ಟರ್ಮ್ ಅಲ್ಲಿ ಜನರೇಟ್ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಬೇಸಿಕಲಿ 60-40% ರೂಲ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. 60% ನಷ್ಟು ಇಕ್ವಿಟಿಗೆ, 40% ನಷ್ಟು ಡೆಟ್ ಅಥವಾ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ. ಸೊ ಈ ಇಕ್ವಿಟಿ ರೇಷಿಯೋ ಏನಿದೆ ಅಥವಾ ಈ ಒಂದು ಪರ್ಟಿಕ್ಯುಲರ್ ರೇಷಿಯೋನ ನಾವು ಕರೆಕ್ಟ್ ಆಗಿ ಅದೇ ರೀತಿ ಮೇಂಟೈನ್ ಮಾಡ್ತಕ್ಕಂಥದ್ದು ಸೂಕ್ತ. ಫಾರ್ ಎಕ್ಸಾಂಪಲ್ 10 ಲಕ್ಷ ಟೋಟಲ್ ಪೋರ್ಟ್ಫೋಲಿಯೋ ಅಥವಾ ಅಕೌಂಟ್ ಅನ್ನು ಇಟ್ಕೊಂಡಿದ್ದೀರಾ ನೀವು, 6 ಲಕ್ಷ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿದಿರಾ, 4 ಲಕ್ಷ ಡೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಾ ಅಂತ ಅನ್ಕೊಳ್ಳೋಣ. ಇಕ್ವಿಟಿ ಪೋರ್ಷನ್ ಏನಿದೆಯೋ 20% ನಷ್ಟು ಬೆಳವಣಿಗೆ ಕಂಡಿದೆ 1 ವರ್ಷದಲ್ಲಿ. ಸೊ 6 ಲಕ್ಷ ಇರತಕ್ಕಂಥದ್ದು 7.2 ಲಕ್ಷ ಆಯ್ತು. ಹಾಗೆ ಡೆಟ್ ಪೋರ್ಷನ್ ಏನಿದೆಯೋ 8% ನಷ್ಟು ಗ್ರೋತ್ ಆಗಿದೆ ಅಂತ ಅನ್ಕೊಳ್ಳೋಣ. 4 ಲಕ್ಷ ಇದ್ದಿದ್ದು 4.32 ಲಕ್ಷ ಆಗುತ್ತೆ ಓವರ್ ಆಲ್ 1 ವರ್ಷದಲ್ಲಿ. ಸೊ ಟೋಟಲ್ ಪೋರ್ಟ್ಫೋಲಿಯೋ ಲೆಕ್ಕದಲ್ಲಿ ಅಂತಂದ್ರೆ 10 ಲಕ್ಷ ಇದ್ದಿದ್ದು 11.52 ಲಕ್ಷಕ್ಕೆ ಗ್ರೋತ್ ಆಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಇಲ್ಲಿ ನಾವು ತಗೊಳ್ತಾ ಇರತಕ್ಕಂಥದ್ದು. ಸೊ ಇದ್ರ ಪ್ರಕಾರ ಸದ್ಯಕ್ಕೆ 1 ವರ್ಷ ಆದ್ಮೇಲೆ ಅಲೋಕೇಶನ್ 62.5% ನಷ್ಟು ಇಕ್ವಿಟಿಗೆ ಆಗುತ್ತೆ, 37.5% ನಷ್ಟು ಡೆಟ್ಗೆ ಆಗುತ್ತೆ. ಸೊ 60-40% ರೂಲ್ ಬ್ರೇಕ್ ಆಯ್ತು ಇಲ್ಲಿ. ಸೊ ಇದರರ್ಥ 2.5% ನಷ್ಟು ಏನು ಎಕ್ಸೆಸ್ ಉಳ್ಕೊಂಡಿದೆಯೋ ಅಥವಾ ಎಕ್ಸೆಸ್ ಪೋರ್ಟ್ಫೋಲಿಯೋ ಅಲೋಕೇಟ್ ಆಗಿದೆಯೋ ಇಕ್ವಿಟಿಗೆ, ಅದನ್ನ ನಾವು ವಿಡ್ರಾ ಮಾಡ್ಬಿಟ್ಟು ಮತ್ತೆ ವಾಪಸ್ ರೀಅಲೋಕೇಟ್ ಮಾಡಿ ರೀಬ್ಯಾಲೆನ್ಸ್ ಮಾಡಬೇಕು 60-40% ತರ. ಸೊ ಈ ತರ ಮಾಡೋದ್ರಿಂದ ಪ್ರಾಪರ್ ವೇದಲ್ಲಿ 60-40% ಇದೊಂದು ಎಕ್ಸಾಂಪಲ್ ಅಷ್ಟೇ. ಬಟ್ ಇದೇ ರೀತಿ ನಾವು ಮಾಡ್ಕೊಂಡು ಹೋದ್ರೆ, ರೀಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋದ್ರೆ ಅದೇ ಪೋರ್ಷನ್ ಅಲ್ಲಿ ನಮ್ಮ ಅಕೌಂಟ್ ಗ್ರೋತ್ ಆಗ್ತಾ ಹೋಗುತ್ತೆ ಓವರ್ ದ ಲಾಂಗ್ ರನ್. ಸೊ ಯಾವಾಗ ಮಾಡ್ಬೋದಪ್ಪ ರೀಬ್ಯಾಲೆನ್ಸಿಂಗ್? ಐಡಿಯಲಿ 2 ರೀತಿಯಲ್ಲಿ ನೀವು ಮಾಡ್ಬೋದು. ಒಂದು ಟೈಮ್ ಬೇಸಿಸ್ ಅಲ್ಲಿ, ಈಗ 6 ತಿಂಗಳಿಗೆ ಒಂದ್ಸತಿನೋ ಅಥವಾ 1 ವರ್ಷಕ್ಕೆ ಒಂದ್ಸತಿನೋ ಚೆಕ್ ಮಾಡ್ಕೊಂಡು ಕೂಡ ಮಾಡಬಹುದು.
ಇನ್ನೊಂದು ಕಡೆಯಿಂದ ಇನ್ನೊಂದು ಮೆಥಡ್ ಬರುತ್ತೆ. 5% 10% ವೇರಿಯೇಷನ್ ಯಾವಾಗ ಬರುತ್ತೋ, ಡಿಫರೆನ್ಸ್ ಎಷ್ಟು ಜಾಸ್ತಿ ಆಗುತ್ತೋ ಆ ಜಾಸ್ತಿ ಡಿಫರೆನ್ಸ್ ಬೇಸಿಸ್ ಅಲ್ಲೂ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 5% ನಷ್ಟು ಎರಡರ ಮಿಡ್ಲಲ್ಲೂ ಡಿಫರೆನ್ಸ್ ಬಂದಿದೆ ಅಪ್ಪ, 60-40 ಇದ್ದಂಥದ್ದು 65-35 ಆಗೋಗಿದೆ, ಆ ಟೈಮಲ್ಲಿ ನಾನು ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ಬೋದು. ಇರ್ರೆಸ್ಪೆಕ್ಟಿವ್ ಆಫ್ ದ ಟೈಮ್ ಕೂಡ ನೀವು ಮಾಡಬಹುದಾಗಿರುತ್ತೆ. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಮೆಥಡ್ ಅನ್ನು ಡಿಫೈನ್ ಮಾಡಿಕೊಂಡು ಮುಂದೆ ಬರೀತಕ್ಕಂಥದ್ದು ಸೂಕ್ತ. ವೆಲ್, ಇನ್ ಶಾರ್ಟ್ ಸಮರಿಲಿ ಈ ಎಂಟೈರ್ ವಿಡಿಯೋದ ಮಾಹಿತಿನ ಹೇಳಬೇಕು ಅಂತ ಅಂದ್ರೆ, ಮೊದಲನೇದಾಗಿ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಸಮಯದಲ್ಲೇ ರಾಂಗ್ ವೇದಲ್ಲಿ ಸೆಲೆಕ್ಟ್ ಮಾಡದೇನೆ ಪ್ರಾಪರ್ ಆಗಿ ಅನಲೈಸ್ ಮಾಡಿಕೊಂಡು ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಎರಡನೇದಾಗಿ ಬರ್ತಕ್ಕಂಥದ್ದು ಓವರ್ ಡೈವರ್ಸಿಫೈ ಮಾಡದೆ ಕಾನ್ಸಂಟ್ರೇಟೆಡ್ ವೇದಲ್ಲಿ ನಾವು ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಅವಕಾಶಗಳಿರುತ್ತೆ. ಇಂಡೆಕ್ಸ್ ಇನ್ವೆಸ್ಟಿಂಗ್ ತರ ಟ್ರೀಟ್ ಮಾಡಬಹುದು ಮ್ಯೂಚುವಲ್ ಫಂಡ್ ಅನ್ನ. ಅಟ್ ದ ಸೇಮ್ ಟೈಮ್ ಪ್ರಾಪರ್ ವೇದಲ್ಲಿ ಕಾಲಕ್ಕೆ ರೀಬ್ಯಾಲೆನ್ಸಿಂಗ್ ಮಾಡಿಕೊಂಡು ನಮ್ಮ ಅಕೌಂಟ್ ಅನ್ನ ನೆಕ್ಸ್ಟ್ ಲೆವೆಲ್ ಗ್ರೋತ್ ಮಾಡೋಕ್ಕಾದ್ರೆ ಇವತ್ತಲ್ಲ ನಾಳೆ ಒಳ್ಳೆ ವೆಲ್ತ್ ಅನ್ನ ಜನರೇಟ್ ಮಾಡಬಹುದು ಮ್ಯೂಚುವಲ್ ಫಂಡ್ಸ್ ಗಳಿಂದ ಅಂತಕ್ಕಂಥ ಮಾಹಿತಿಯನ್ನ ಇವತ್ತಿನ ವಿಡಿಯೋ ಮೂಲಕ ನಾವು ಕಲಿಬಹುದಾಗಿರುತ್ತೆ. ವೆಲ್, ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಯಾವುದೇ ಹೊಸ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಆ ಮಾಹಿತಿ ನಿಮಗೆ ಸಿಗಬೇಕು ಅಂತಂದ್ರೆ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಂತ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ಳತಕ್ಕದ್ದು. ಬಿಕಾಸ್ ಮ್ಯೂಚುವಲ್ ಫಂಡ್ಸ್ ಆರ್ ಇವನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.